ಭಾರತೀಯ ಇತಿಹಾಸ ತನ್ನದೇ ಆದಂಥ ಮೂಲಾಧಾರಗಳನ್ನು ಹೊಂದಿದೆ. ಅವು ಯಾವಪ್ಪ? ಧಾರ್ಮಿಕ ಗ್ರಂಥಗಳು. ಧಾರ್ಮಿಕ ಗ್ರಂಥಗಳಲ್ಲಿ ಯಾವುವು? ವೇದಗಳು, ಉಪನಿಷತ್ತುಗಳು, ಸೂತ್ರಗಳು ಮತ್ತು ಮಹಾಕಾವ್ಯಗಳು. ವೇದಗಳು ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನು ಉಪನಿಷತ್ತುಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಏನು ಉಲ್ಲೇಖ ಇದೆಯಪ್ಪ? ಆತ್ಮ ಅಥವಾ ಪರಮಾತ್ಮನ ತಾತ್ವಿಕ ಆಧಾರಗಳು. ಇನ್ನು ಸೂತ್ರಗಳು ಯಾವುವು? ಶ್ರೌತ ಸೂತ್ರಗಳು ಮತ್ತು ಗ್ರಹ್ಯ ಸೂತ್ರಗಳು. ಇನ್ನು ನಾವು ಮಹಾಕಾವ್ಯಗಳನ್ನು ನೋಡ್ಬೋದು. ಮಹಾಕಾವ್ಯಗಳು ಯಾವುವಪ್ಪ? ರಾಮಾಯಣ ಮತ್ತು ಮಹಾಭಾರತ. ಆಮೇಲೆ ಇನ್ನು ಬೌದ್ಧ ಧಾರ್ಮಿಕ ಗ್ರಂಥಗಳನ್ನು ನಾವು ನೋಡ್ಬೋದು. ಯಾವುವು? ತ್ರಿಪಿಟಕಗಳು. ಇವು ಪಾಲಿ ಭಾಷೆಯಲ್ಲಿ ರಚನೆಗೊಂಡಿವೆ ಆಗಿನ ಕಾಲದಲ್ಲಿ. ಇವುಗಳ ಸುತ್ತ ಪೀಠಕ, ವಿನಯ ಪೀಠಕ ಮತ್ತು ಅಭಿಧಮ್ಮ ಪೀಠಕ. ಇನ್ನು ಇವುಗಳ ಮೂಲಕವಾಗಿ ಜೈನ ಗ್ರಂಥಗಳನ್ನು ಕೂಡ ನಾವು ನೋಡ್ಬೋದು. ಜೈನ ಗ್ರಂಥಗಳು ಯಾವ ಭಾಷೆ ಒಳಗೆ? ಪ್ರಾಕೃತ ಭಾಷೆ ಒಳಗೆ ರಚನೆ ಆಗ್ಯಾವ. ಅವು ಯಾವಪ್ಪ ಅಂದ್ರೆ ಅಂಗಗಳು. ಇನ್ನು ಇದೇ ರೀತಿಯಾಗಿ ಲಿಖಿತ ಗ್ರಂಥಗಳನ್ನ ನಾವು ನೋಡ್ಬೋದು. ಯಾವಪ್ಪ? ಮನುಸ್ಮೃತಿ. ಇದರಲ್ಲಿ ಕಾನೂನು ತಿಳುವಳಿಕೆಯನ್ನು ಹೇಳಲಾಗಿದೆ. ಕೌಟಿಲ್ಯ ಅಥವಾ ಚಾಣಕ್ಯನ ಅರ್ಥಶಾಸ್ತ್ರ ಗ್ರಂಥ, ಪಾಣಿನಿಯ ಅಷ್ಟಾಧ್ಯಾಯಿ, ಅಭಿಜ್ಞಾನ ಶಾಕುಂತಲ, ಋತುಸಂಹಾರ, ಮೇಘದೂತ ಇವನ್ನು ರಚನೆ ಮಾಡೋನು ಕಾಳಿದಾಸ. ಇವು ಕೂಡ ಭಾರತೀಯ ಸಾಹಿತ್ಯ ಪರಂಪರೆಯನ್ನು ತಿಳಿಸುವಂಥ ಗ್ರಂಥಗಳನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಕಲ್ಲನ ರಾಜತರಂಗಿಣಿ, ಇದು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ವೈಭವವನ್ನು ತಿಳಿಸ್ತದೆ. ಇನ್ನು ಹರ್ಷವರ್ಧನನ ಹರ್ಷಚರಿತ, ಇದನ್ನು ರಚಿಸಿದವರು ಯಾರಪ್ಪ ಅಂದ್ರೆ ಬಾಣಭಟ್ಟ. ಇನ್ನು ಸಂಗಮ ಸಾಹಿತ್ಯ, ಇದು ತಮಿಳು ಭಾಷೆ ಒಳಗೆ ರಚನೆಯಾಗಿದೆ. ಇವ್ಯಾವಪ್ಪ? ಶಿಲಪ್ಪದಿಗಾರಂ ಮತ್ತು ಮಣಿಮೇಕಲೈ. ಅದೇ ರೀತಿಯಾಗಿ ನಾವು ಅಲಿಖಿತ ಆಧಾರಗಳನ್ನು ನೋಡ್ಬೋದು. ಯಾವಪ್ಪ? ಶಾಸನಗಳು ಮತ್ತು ನಾಣ್ಯಗಳು. ಯಾವಪ್ಪ? ಶಾಸನಗಳು ಯಾವುವು? ಅಶೋಕನ ಶಾಸನಗಳು. ಇವು ರಾಜ್ಯ ಕಾಯ್ದೆಯನ್ನು ವಿವರಣೆ ಮಾಡ್ತಾವೆ. ಶಾತವಾಹನರ ಶಾಸನಗಳು ಏನು ಮಾಡ್ತಪ್ಪ? ಭೂಕಂದಾಯದ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾವೆ. ಇನ್ನು ಅದೇ ರೀತಿಯಾಗಿ ನಾಣ್ಯಗಳು, ಅಚ್ಚು ಹಾಕಿದ ನಾಣ್ಯಗಳು ಮತ್ತು ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು. ಇದು ಮೋಸ್ಟ್ ಇಂಪಾರ್ಟೆಂಟು. ಗ್ರೀಕರು ಪರಿಚಯಿಸಿದ ಬಂಗಾರದ ನಾಣ್ಯಗಳು. ಇವು ಕೂಡ ಭಾರತೀಯ ಸಾಹಿತ್ಯಕ ಪರಂಪರೆಯನ್ನು ತಿಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವುಗಳನ್ನ ನಾವು ನೆನ್ಪಿಟ್ಕೋಬೇಕಂತ ನಾನು ಹೇಳ್ತೀನಿ.